ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಸ್ಥಾಪಿತ ಗುರುಮೂರ್ತಿ ಶಿವಮೊಗ್ಗ ಬಣದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಂಘಟನೆಯು ಸಮಾಜದಲ್ಲಿ ಹಿಂದುಳಿದ ಜನರಿಗೆ ಸರ್ಕಾರದ ಸೌಲಭ್ಯಗಳನ್ನು ಒದಗಿಸುವ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡುತ್ತಾ ಬಂದಿದೆ. ಇವತ್ತು ಮೂಡಲಗಿಯಲ್ಲಿ ನೂತನವಾಗಿ ಆರಂಭಗೊಂಡ ಸಂಘಟನೆಯ ಪದಾಧಿಕಾರಿಗಳು ತಮ್ಮ ಸುತ್ತಮುತ್ತಲಿನ ಬಡವರ ಏಳಿಗೆಗಾಗಿ ಶ್ರಮಿಸಬೇಕೆಂದು ಸಂಘಟನೆಯ ರಾಜ್ಯ ಸಂಘಟನಾ ಸಂಚಾಲಕ ಸತ್ಯಪ್ಪ ಕರವಾಡೆಯವರು ಹೇಳಿದರು. ಶನಿವಾರದಂದು ಮೂಡಲಗಿ ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ಜರುಗಿದ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಸ್ಥಾಪಿತ ಗುರುಮೂರ್ತಿ ಶಿವಮೊಗ್ಗ ಬಣದ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಮೂಡಲಗಿ ತಾಲೂಕಾ ಎಸ್ಸಿ ಎಸ್ಟಿ ಹಾಗೂ ಅಲ್ಪಸಂಖ್ಯಾತರ ಶಾಖಾ ಘಟಕ ಉದ್ಘಾಟನೆ ಹಾಗೂ ಪದಾಧಿಕಾರಿಗಳ ಆಯ್ಕೆಯ ಉದ್ಘಾಟನಾ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಒಂದು ಯಾವುದೋ ಕಾರ್ಯಕ್ರಮ ಮಾಡಕೈತಿದ್ವು ಅಂದ್ರೆ ಯಾವ್ದಾದ್ರು ವಿರುದ್ಧ ಪ್ರತಿಭಟನೆ ಮಾಡಕೈತ್ರ ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಮಗೆ ಕೈ ತಾವುಗಳು ಸಹಕಾರ ನೀಡಬೇಕೆಂಬುದಾಗಿ ಕೇಳಿಕೊಂಡು ಇಷ್ಟೊಂದು ಅಲ್ಪಸಂಖ್ಯಾತರು ಇಷ್ಟೊಂದು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದಕ್ಕಾಗಿ ನಮಗೆ ತುಂಬಾ ಸಂತೋಷವೆನಿಸಿ ಮುಂದಿನ ದಿನಗಳಲ್ಲಿ ತಮ್ಮ ಸೇವೆಗೆ ನಾವು ಸದಾ ಬದ್ಧರಾಗಿದ್ದೇವೆ ಅಂತಕ್ಕಂಥ ಮಾತನ್ನ ಹೇಳಿ ನಾನು ಎರಡು ಮಾತುಗಳಿಗೆ ವಿರಾಮ ಹೇಳ್ತೇನೆ. ಜೈ ಹಿಂದ್. ಇನ್ನೋರ್ವ ಸಂಘಟನೆಯ ರಾಜ್ಯ ಸಂಘಟನಾ ಸಂಚಾಲಕ ರಮೇಶ್ ಎಸ್ ಮಾದರ್ ಮಾತನಾಡಿ, ಸಂಘಟನೆಯ ತಾಲೂಕಿನ ಪದಾಧಿಕಾರಿಗಳು ಸಂಘಟನೆಯ ಹೆಸರನ್ನ ದುರುಪಯೋಗ ಪಡಿಸಿಕೊಳ್ಳದೆ ಎಲ್ಲ ಸದಸ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಜನಪರ ಕಾರ್ಯ ಕೈಗೊಳ್ಳಬೇಕು ಎಂದರು. ಹಲವಾರು ಧರ್ಮಗಳನ್ನ ಸೇರಿಕೊಂಡು ಒಂದು ಭಾರತ ದೇಶ. ಇವತ್ತು ಹಿಂದೂ ಇರ್ಬೋದು, ಮುಸಲ್ಮಾನ್ ಇರ್ಬೋದು, ಕ್ರೈಸ್ತ ಇರ್ಬೋದು, ಸಿಖ್ ಇರ್ಬೋದು, ಇನ್ನೂ ಹಲವಾರು ಜನಾಂಗದ ಅವರನ್ನ ಸೇರ್ಕೊಂಡು ಇವತ್ತು ಭಾರತ ದೇಶದಲ್ಲಿ ತನ್ನದೇ ಆದಂತ ಒಂದು, ಯಾಕಂತಂದ್ರೆ ಬೇರೆ ದೇಶಕ್ಕೆ ಹೋಲಿಸಿರ ನಮ್ಮ ಭಾರತ ದೇಶದಲ್ಲಿ ಅವರವರ ಧರ್ಮವನ್ನ ಅವರವ್ರ ಪಾಲನೆ ಮಾಡಬಹುದು, ಅವರವ್ರ ಧರ್ಮವನ್ನ ಅವರವರು ಆಚರಣೆ ಮಾಡಬಹುದು ಅಂತ ಹೇಳಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದು ಸ್ವತಂತ್ರ ಇವತ್ತು ರಮೇಶ್ ಮಾದರ್ ಅಂತಂದ್ರ ಅವನಿಗೆ ಈ ಧರ್ಮದಲ್ಲಿ ಇಷ್ಟ ಇರಲಿಲ್ಲ, ನಾವು ಮುಸ್ಲಿಂ ಧರ್ಮವನ್ನು ಸೇರ್ಕೋಬಹುದು ಅಂತ ಹೇಳಿ ಸಂವಿಧಾನವನ್ನು ಕೊಟ್ಟಂತವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್. ಅಂತಂದ್ರೆ ಅವನು ಮುಸ್ಲಿಂ ಧರ್ಮದಲ್ಲಿ ಅನ್ಯಾಯ ಅಂತಂದ್ರೆ ಹಿಂದೂ ಧರ್ಮಕ್ಕೆ ಹೋಗೋದು ಅದನ್ನೇ ಬಾಬಾ ಸಾಹೇಬ್ರು ಬರುತ್ತೆ. ಅಂತ ದಿಶೆಯಲ್ಲಿ ಹಲವಾರು ಕೆಲವೊಂದು ಕಾಣದ ಕೈಗಳು ಇರ್ಬೋದು, ಕೆಲವೊಂದು ಸಂಘಟನೆ ಅವರು ಇರ್ಬೋದು. ಈ ಭಾರತ ದೇಶದಲ್ಲಿ ಆ ಧರ್ಮವನ್ನು ಆಚರಣೆ ಮಾಡಬಾರ್ದು, ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡಬಾರ್ದು, ಇವ್ರ ಜಯಂತಿಯನ್ನು ಆಚರಣೆ ಮಾಡಬಾರದು ಅಂತೇಳಿ ರಾಜ್ಯದ ಮತ್ತು ದೇಶದ ವ್ಯವಸ್ಥೆಯನ್ನು ಹದಗೆಡಿಸುವ ನಿಟ್ಟಿನಲ್ಲಿ ಜಾತಿಗಳಿಗೆ ಜಗಳ ಹಚ್ಚಿ ರಾಜಕಾರಣ ಮಾಡುವಂತ ಕೆಲವೊಂದು ಸಂಘಟನೆಗಳು ನಮ್ಮನ್ನು ಒಡೆದಾಡತಕ್ಕಂತ ಹುನ್ನಾರವನ್ನು ಮಾಡ್ತಾ ಇದ್ದಾರೆ. ಮೂಡಲಗಿ ಸಿಪಿಐ ಶ್ರೀಶೈಲ್ ಬ್ಯಾಕೋಡ್ ಪುರಸಭೆ ಮುಖ್ಯಾಧಿಕಾರಿ ತುಕಾರಾಮ್ ಮಾದರ್ ಮಾತನಾಡಿದ್ರು. ಸಂಘಟನೆ ಮಾಡುವ ಉದ್ದೇಶ ಏನಪ್ಪಾ ಅಂತಂದ್ರೆ ಒಳ್ಳೆ ಕಾರ್ಯಗಳನ್ನ ಮಾಡಕ್ಕೆ ಸಂಘಟನೆಯನ್ನ ಉದ್ಘಾಟನೆ ಮಾಡ್ತಾರೆ ಎಲ್ಲರೂ. ಅದನ್ನ ನೆಕ್ಸ್ಟ್ ಫಾಲೋ ಅಪ್ ಮಾಡ್ಕೊಂಡು ಹೋಗ್ಬೇಕಾದದ್ದು ನಮ್ದೆಲ್ಲ ಕರ್ತವ್ಯ ಆಗುತ್ತೆ. ಬಟ್ ಸಂಘಟನೆ ಮಾಡಿರೋದು ಬಹಳ ದುರುಪಯೋಗ ಆಗ್ಬಾರ್ದು. ಸಂಘಟನೆ ಹೆಸರು ಹೇಳ್ಕೊಂಡು ಕೆಲವೊಬ್ರು ಇಲ್ಲ ನಾವು ಸಂಘಟನೆಯಲ್ಲಿ ಇದೀವಿ, ನಾವು ಸಂಘಟಕರಿದ್ದೀವಿ ಅಂತೇಳಿ ನಮ್ದು ಕಾನೂನಿನ ಪ್ರಕಾರ ಏನ್ ಕಾನೂನು ಚೌಕಟ್ಟಿನಲ್ಲಿ ಏನ್ ಕೆಲಸ ಮಾಡಬೇಕು ಅದೇ ರೀತಿಯಾಗಿ ಕೆಲಸ ಮಾಡ್ತಾ ಇರ್ಬೇಕು. ಅದರಿಂದ ಯಾರು ದುರುಪಯೋಗ ಪಡಿಸ್ಕೋಬಾರ್ದು ಅಂತ ಕೇಳ್ಕೊಳ್ತಾ ಇದ್ದೀನಿ. ಸಮುದಾಯ ಆರೋಗ್ಯಾಧಿಕಾರಿ ಡಾಕ್ಟರ್ ಭಾರತಿ ಕೋಣೆ, ಅಲ್ಪಸಂಖ್ಯಾತರ ರಾಜ್ಯ ಸಂಘಟನಾ ಸಂಚಾಲಕ ರಫೀಕ್ ಬೋಕ್ರೆ, ಜಿಲ್ಲಾ ಸಂಚಾಲಕ ಪರಶುರಾಮ್ ವಂಟಮೂರಿ, ಸುನಂದಾ ಭಜಂತ್ರಿ, ಲಾಲ್ ಸಾಬ್ ಸೈಯದ್, ಜಿಲ್ಲಾ ಅಲ್ಪಸಂಖ್ಯಾತ ಸಂಚಾಲಕ ರಂಜಾನ್ ಬಿಜಾಪುರ್, ತಾಲೂಕಾ ಅಲ್ಪಸಂಖ್ಯಾತ ಸಂಚಾಲಕ ಸೈಯದ್ ಮಂಟೂರ್, ತಾಲೂಕಾ ಅಲ್ಪಸಂಖ್ಯಾತ ಕಾರ್ಯದರ್ಶಿ ಹಸನ್ ಸಾಬ್ ಮುಗುಟ್ ಖಾನ್, ಖಜಾಂಚಿ ಮೈಬೂಬ್ ಜಮಾದಾರ್, ಸಂಘಟನಾ ಸಂಚಾಲಕ ಉಸ್ಮಾನ್ ಮಧಬಾವಿ ಮತ್ತಿತರರು ಉಪಸ್ಥಿತರಿದ್ದರು.